ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಸೀರಿಯಲ್ ನಿಮ್ಗೆ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ. ಇಲ್ಲಿ ವೈಶು ಅಮ್ಮಂಗೆ ನೆಮ್ಮದಿ ಕೊಡಿಸ್ತೀನಿ ಅಂತ ಹೇಳ್ದಲ್ಲ ವೇದ, ಇದೇನಾ ನೆಮ್ಮದಿ ಅಂತ ಹೇಳಿದಾಗ ದಾಮೋದ್ ಅವ್ರಿಗೆ ಕೋಪ ಬರುತ್ತೆ. ಹೇಯ್, ನಿಮ್ಮಪ್ಪ ನಿನಗೆ ಇದನ್ನೇ ಹೇಳ್ಕೊಟ್ಟಿರೋದು ಹೇಳಿದಾಗ ವೈಶು ನಮ್ಮಪ್ಪ ಯಾರು ಅಂತಾನೆ ನನಗೆ ಗೊತ್ತಿಲ್ಲ ಅಂತ ಹೇಳಿದಾಗ ದಾಮೋದರವರು, ಓ ನೀನು ನನಗೆ ಮಾತ್ರ ಮೋಸ ಮಾಡಿದೆ ಅಂತ ಅಂದ್ಕೊಂಡೆ, ಆದರೆ ನೀನು ಎರಡನೇ ಗಂಡಿಗೂ ಮೋಸ ಮಾಡಿಬಿಟ್ಟ. ಇದನ್ನು ಕೇಳಿ ಶಕುಂತಲ ಅವ್ರಿಗೆ ಶಾಕ್ ಆಗುತ್ತೆ. ನೋಡಿ, ಬಾಯಿಗೆ ಬಂದಂಗೆಲ್ಲ ಮಾತಾಡಬೇಡಿ, ನಾನು ಎರಡನೇ ಮದುವೆ ಆಗಿಲ್ಲ ಅಂತ ಹೇಳಿದಾಗ ದಾಮೋದರವರು, ಓ ಎರಡನೇ ಮದುವೆ ಆಗ್ದಂಗೆ ಇವಳೇ ಹುಟ್ಟಿದ್ಲು, ಏನಾದರೂ ತಪಸ್ ಮಾಡೈತೀಯಾ, ಯಾವ ಕಳ್ಳ ಸಂಬಂಧ ಕೊಟ್ಟಿದ್ಲು ಹೇಳೋ ಇವಳು ಅಂತ ಹೇಳಿದಾಗ ಶಕುಂತಲ ಅವರು, ಸಾಕು ಸ್ವಲ್ಪ ಸುಮ್ಮನೆ ಇರಿ, ಬಾಯಿಗೆ ಬಂದಾಗೆಲ್ಲ ಮಾತಾಡಬೇಡಿ ಅಂತ ಹೇಳಿದಾಗ ವೈಶು, ಅಮ್ಮ ನೀನು ಒಂದೇ ಒಂದು ಸಲ ಈ ಮಾತು ಕೇಳೋಕ್ಕೆ ಎಷ್ಟು ಬೇಜಾರು ಮಾಡ್ಕೊಂಡೆ ಅಲ್ಲ. ನನ್ನ ಫ್ರೆಂಡ್ಸು ದಿನ ನಿಮ್ಮಪ್ಪ ಯಾರು ಅಂತ ಕೇಳಿದಾಗ ನನಗೆ ಎಷ್ಟು ಬೇಜಾರಾಗಿರಬೇಡ. ಆಗ ದಾಮೋದರವರು, ಓ ಮಗಳಿಗೆ ಅಪ್ಪನ ಹೆಸರು ಗೊತ್ತಾಗಬಾರ್ದು ಅಂತ ಅಷ್ಟು ಸೀಕ್ರೆಟಾಗಿ ಮೇಂಟೈನ್ ಮಾಡ್ತಾ ಇದೆಯಾ. ಈಗ ಶಕುಂತಲ ಅವರು, ಸಾಕು ಸುಮ್ಮನೆ ಇರಿ, ನಾನು ಯಾರನ್ನು ಮದುವೆ ಆಗಿಲ್ಲ. ವೈಶು ನಿಮ್ಮ ಮಗಳೇ, ನಾನು ನಿಮ್ಮನ್ನು ಮಾತ್ರ ಮದುವೆ ಆಗಿದ್ದಿದ್ದು. ಈಗ ದಾಮೋದರವರು, ಏನು ಜೋಕ್ ಮಾಡ್ತಾ ಇದೆಯಾ, ಮನೆ ಬಿಟ್ಟು ಹೋದ್ಮೇಲೆ ನಾನೇ ಯಾವಾಗಲೇ ನಿನ್ನ ಜೊತೆ ಸಂಸಾರ ಮಾಡಿದೆ ಅಂತ ಹೇಳಿದಾಗ ಶಕುಂತಲ ಅವರು, ನಾನು ಮನೆ ಬಿಟ್ಟು ಹೋಗ್ಬೇಕಾದ್ರೆ ಪ್ರೆಗ್ನೆಂಟ್ ಇದ್ದೆ ತಾನೇ, ಮಗುನೇ ವೈಷ್ಣವಿ ಅಂತ ಹೇಳಿದಾಗ ದಾಮೋದರವರು, ಹಾಗಾದರೆ ಆ ಪೊಲೀಸು ಅವನು ನನ್ನ ಸಾಕು ಮಗ ಅಂತ ಶಕುಂತಲ ಅವರು ಹೇಳ್ತಾರೆ. ಈಗ ವೈಶು, ಅಮ್ಮ ನಾನು ಇವ್ರ ಮಗಳ, ಯಾಕಮ್ಮ ನನಗೆ ಸತ್ಯ ಹೇಳಲಿಲ್ಲ ಅಂತ ಹೇಳಿದಾಗ ಶಕುಂತಲ ಅವರು, ಈ ರೌಡಿಸಮ್ ಕುಟುಂಬದಿಂದ ನಿನ್ನನ್ನು ಕಾಪಾಡಬೇಕಾಗಿತ್ತು, ಸತ್ಯ ಹೇಳಿದ್ರೆ ಎಲ್ಲಿ ನೀನು ಇವ್ರನ್ನ ಹುಡ್ಕೊಂಬರ್ತೀಯೋ ಅಂತ ಭಯದಿಂದ ಹೇಳಲಿಲ್ಲ ಕಂದ. ಈಗ ವೈಷ್ಣವಿ, ಅಮ್ಮ ನಮ್ಮಪ್ಪ ಯಾರು ಅಂತ ಕೇಳಿದ್ರೆ ನಮ್ಮಪ್ಪ ದೊಡ್ಡ ವ್ಯಕ್ತಿ ಅಂತ ಹೇಳ್ತಿದ್ದೆ, ನಮ್ಮಪ್ಪ ಸತ್ತೋಗಿದ್ದಾರೆ ಬದುಕಿಲ್ಲ ಅಂತ ಹೇಳ್ತಿದ್ದೆ, ಇವರೇನೇನಮ್ಮ ಆ ದೊಡ್ಡ ವ್ಯಕ್ತಿ. ನಾನು ಅನಾಥೆ ಅಲ್ಲ ಅಂತ ಖುಷಿ ಪಡಬೇಕು, ಅಥವಾ ಇಬ್ಬರು ರೌಡಿ ಅಣ್ಣಂದರಿದ್ದಾರೆ, ಮನುಷ್ಯತ್ವನೇ ಇಲ್ದಿರೋ ತಂದೆ ಇದ್ದಾರೆ ಅಂತ ಖುಷಿ ಪಡಬೇಕೋ ಗೊತ್ತಾಗ್ತಾ ಇಲ್ಲ. ನಾಟಕದ ಸೂತ್ರಧಾರಿ ನೀನೇ ಅಲ್ವಾ, ನಿನಗೆ ಎಲ್ಲ ವಿಷಯನೂ ಮುಂಚೆನೇ ಗೊತ್ತಿತ್ತು ಅಂತ ವೇದನ ಕೇಳ್ತಾಳೆ. ಇಲ್ಲಿರೋರ್ಗೆ ಎಲ್ಲ ಸತ್ಯನೂ ಎಲ್ಲರಿಗೂ ಗೊತ್ತಿತ್ತು, ಆದರೆ ನನಗೆ ಗೊತ್ತಿರಲಿಲ್ಲ. ನಿನ್ನ ಮೈಯಲ್ಲಿ ಹರಿತಾರ ರಕ್ತ ಯಾರ್ದು ಅಂತ ನಮ್ಮಪ್ಪನೇ ನನ್ನನ್ನು ಕೇಳೋ ಹಾಗಾಯಿತು ಅಂತ ವೈಶು ಬೇಜಾರು ಮಾಡಿಕೊಂಡು ಇಲ್ಲಿಂದ ಹೊರಟೋಗ್ತಾಳೆ. ಇದನ್ನು ನೋಡಿ ಎಲ್ಲರಿಗೂ ತುಂಬ ಬೇಜಾರಾಗುತ್ತೆ. ಈಗ ಶಕುಂತಲ ಅವರು ಅಳ್ತಾ ಒಬ್ಬರೇ ನಿಂತಿರ್ತಾರೆ. ಈಗ ವಿಕ್ರಮ್ ಇಲ್ಲಿಗೆ ಬರ್ತಾನೆ. ವಿಕ್ರಮ್ ನಿಂತ್ಕೊಳ್ಳಪ್ಪ, ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು ಅಂತ ಹೇಳಿದಾಗ ವಿಕ್ರಮ್, ಮಾತಾಡೋದಕ್ಕೆ ಏನು ನಿಲ್ಸಿದ್ಯಾ, ಈ ಮನೆಗೆ ಬಂದಾಯ್ತು, ನೀನು ಅನ್ಕೊಂಡಿದ್ದಲ್ಲ ಸಿಕ್ಕಾಯ್ತಲ್ಲ, ಏನು ಮಾತಾಡ್ತೀಯಾ ಅಂತ ಹೇಳಿದಾಗ ದಾಮೋದರವರು, ಒಂದು ನಿಮಿಷ, ನೀನು ಇಲ್ದಲೇ ಇರೋದಲ್ಲ ಅವನ ತಲೆ ತುಂಬಿ ವೇದ ತಲೆ ಕೆಡಿಸ್ದಂಗೆ ಇವನ್ ತಲೆನೂ ಕೆಡಿಸ್ಬೇಕು ಅಂತ ಅನ್ಕೊಂಡಿದ್ಯಾ, ಬಣ್ಣದ ಮಾತಾಡಿ ನನ್ನಿಂದ ಅವನನ್ನ ದೂರ ಮಾಡಬೇಕು ಅಂತ ಅನ್ಕೊಂಡಿದ್ಯಾ ಅಂತ ಹೇಳಿದಾಗ ಶಕುಂತಲ ಅವರು, ಇಲ್ಲ ಆ ರೀತಿ ನಾನೇನು ಮಾಡೋದಿಲ್ಲ ಅಂತ ಹೇಳಿದಾಗ ದಾಮೋದರವ್ರ ತಂದೆ, ನೋಡು ನೀನೇನು ನಿನ್ನ ಯೋಗ್ಯತೆ ಏನಂತ ಎಲ್ಲರಿಗೂ ಗೊತ್ತಾಗಿದೆ, ಜಾಸ್ತಿ ಮಾತಾಡಬೇಡ. ಈಗ ದಾಮೋದರವರು, ನೋಡು ನಿನ್ನ ಬಣ್ಣದ ಮಾತುಗಳನ್ನ ಕೇಳ್ಕೊಂಡು ನಿನ್ನಿಂದೆ ಸೆರ್ಗಿಡ್ಕೊಂಡು ಬರ್ತಾನೆ ಅಂತ ಅನ್ಕೊಂಬೇಡ, ಏನೂ ತೊಂದರೆ ಇಲ್ದಲೆ ಈ ಮನೆಗೆ ಬಂದ್ಬಿಟ್ಟಿಯಲ್ಲ, ಇನ್ನು ಆರಾಮಾಗಿದ್ಬಿಡು ಅಂತ ಹೇಳಿದಾಗ ಶಕುಂತಲ ಅವರು, ನನಗೆ ಯಾವ ಆಸೆನೂ ಇಲ್ಲ ಅಂತ ಹೇಳಿದಾಗ ದಾಮೋದರವರು, ಮತ್ತೆ ಯಾಕೆ ಬಂದೆ, ರೆಡ್ ಕಾರ್ಪೆಟ್ ಹಾಸ್ಕೊಂಡು ಗ್ರ್ಯಾಂಡಾಗಿ ಎಂಟ್ರಿ ತೊಗೊಂಡ್ಬಿಟ್ಟಲ್ಲ, ವೇದ ತಲೆ ಕೆಡಿಸಿ ಹೇಗೋ ಈ ಮನೆಗೆ ಬಂದ್ಬಿಟ್ಟೆ ಅಲ್ಲ, ಹೇಗೆ ಮನೆಗೆ ಬರೋದು ಅಂತ ಪ್ಲಾನ್ ಮಾಡೋದಕ್ಕೆ ನೀವಿಬ್ಬರು ವಾರಕ್ಕೆ 2 ಸಲ ಭೇಟಿ ಮಾಡ್ತಾ ಇದ್ದಿದ್ದು ಅಲ್ವಾ ಅಂತ ಶಕುಂತಲ ಅವ್ರನ್ನ ಕೇಳ್ತಾರೆ. ಆದರೆ ಶಕುಂತಲ ಅವರು ಏನೂ ಮಾತಾಡೋದಿಲ್ಲ, ಸುಮ್ಮನೆ ನಿಂತ್ಕೊತಾರೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ದಯವಿಟ್ಟು